ಹಾಯ್ ಡಿಯರ್ಸ್, ಇವತ್ತಿನ ದಿನ ನಮ್ಮ ಮನೆಯವರು ತುಂಬಾ ಹಣ್ಣುಗಳನ್ನ ತೊಗೊಂಬಂದಿದ್ರು. ಯಾಕೆಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಹಣ್ಣುಗಳು ಅಂದರೆ ತುಂಬಾ ಇಷ್ಟ. ಅವರಿಗೆ ಒನ್ ಡೇ ಹಣ್ಣಿಲ್ಲ ಅಂತ ಹೇಳಿದ್ರು ಕೂಡ ಅವರು ಇರೋದಿಲ್ಲ. ಸೊ ಹಾಗಾಗಿ ಅವರು ಯಾವಾಗಲೂ ಕೂಡ ಈ ಥರನೇ ಹಣ್ಣುಗಳನ್ನ ತರ್ತಾ ಇರ್ತಾರೆ. ಹಾಗಾಗಿ ನಾನು ಇವನ್ನ ಹೇಗೆ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೀಶೋದಲ್ಲಿ ಬೈ ಮಾಡಿರುವಂಥ ಬಾಸ್ಕೆಟ್ಗಳು ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ. ಅದರ್ವೈಸು ಇವುಗಳನ್ನ ವಾಶ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ದೀನಿ, ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿಗೆ ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ನಾನು ಪ್ರತಿಯೊಂದು ಹಣ್ಣುಗಳನ್ನ ಅಲ್ಲೇ ಆಲ್ರೆಡಿ ವಾಶ್ ಮಾಡಿದ್ದೀನಿ. ಅದು ಒದ್ದೆ ಆಗಿರಬಾರ್ದಲ್ವ, ಕೆಟ್ಟೋಗುತ್ತೆ ಬೇಗ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಪ್ರತಿಯೊಂದು ಹಣ್ಣುಗಳನ್ನ ಚೆನ್ನಾಗಿ ಒರೆಸ್ಬಿಟ್ಟು ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಮೇಲ್ಗಡೆನೂ ಕೂಡ ಮತ್ತು ಟಿಶ್ಯೂ ಪೇಪರ್ನ ಹಾಕ್ತಾಯಿದ್ದೀನಿ. ಇವು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಬಾಸ್ಕೆಟು. ನಿಮಗೂ ಕೂಡ ಬೇಕಾದರೆ ಮೀಶೋದಲ್ಲಿ ಸರ್ಚ್ ಮಾಡಿಬಿಟ್ಟು ತೊಗೊಳ್ಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಮಲ್ಟಿಪರ್ಪಸ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ನೋಡಿ, ನಮ್ಮ ಮನೆಯಲ್ಲಿ ಹಣ್ಣುಗಳು ಈ ರೀತಿಯಾಗಿ ಇರಲೇಬೇಕು. ನಮ್ಮ ಚಿಕ್ಕ ಮಗುಗೆ ಹಣ್ಣುಗಳಂದರೆ ತುಂಬಾ ಇಷ್ಟ. ಅವನಿಗೆ ಪ್ರತಿದಿನವೂ ಹಣ್ಣುಗಳು ಬೇಕೇ ಬೇಕು. ಈ ರೀತಿಯಾಗಿ ನೀವು ಸ್ಟೋರ್ ಮಾಡ್ಬೋದು. ಹಾಗೆ ಇದನ್ನು ಬೇರೆ ರೀತಿಯಾಗಿ ರೇಷನ್ಗಳನ್ನು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಹಣ್ಣುಗಳನ್ನ ಫ್ರಿಜ್ಜಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ಮಕ್ಕಳು ಹಠ ಮಾಡ್ತಾರೆ, ಹಣ್ಣು ಕೊಡಮ್ಮ ಅಂತೇಳಿ. ಅವಾಗ ನಾವು ಫ್ರಿಜ್ಜಿಂದ ಬೇಗ ತೆಗೆದು ಕೊಟ್ಟರೆ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ. ಹಾಗಾಗಿ ಸುಮ್ಮನೆ ಅನ್ಹೆಲ್ದಿ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ನಾವೇನು ಮಾಡಬೇಕು, ಹೊರಗಡೆನೇ ಸ್ಟೋರ್ ಮಾಡಬೇಕು. ಹಾಗಾಗಿ ಹೊರಗಡೆ ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ ಹೊರಗಡೆನೂ ಕೂಡ ಹುಳಗಳು ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಇದನ್ನ ಸ್ಟೋರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.